ಹಾಂ, ಕೃತಂಚ ಸಾಧ್ಯಾಯ ಪ್ರವಚನೆ ಚ ಸತ್ಯಂತ್ಯ ಅಲ್ಲೇ ಇರ್ತದೆ. ಸತ್ಯಂ ಜ್ಞಾನಮನಂತಂ ಆನಂದಂ ಬ್ರಹ್ಮ ಸರ್ವಶಕ್ತೇಕಂ ಸರ್ವೈರ್ದೇವೈರೀಡ್ಯಂ ವಿಷ್ಣುವಾಖ್ಯಂ ಸರ್ವದೈಮಿ ಸುಪ್ರೇಷ್ಠಂ. ಇನ್ನೇನು ಬಂತು? ಪ್ರತಿಯೊಂದಕ್ಕೂ ಕಾಮನ್ ಫ್ಯಾಕ್ಟರ್. ಕೃತಂಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೆ ಚ ತಪಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಅಗ್ನೇಯಶ್ಚ ಎಲ್ಲ ಅಂತ ಹೇಳ್ತಾ ಬಂದುಬಿಟ್ರು. ಯಾತಕ್ಕೆ ಹಾಗೆ ಹೇಳಿದ್ರು? ಋತಂಚ ಸ್ವಾಧ್ಯಾಯ ಚ ಕರ್ತವ್ಯಾನಿ. ಉದರ ಬಳಿದೆಲ್ಲ ಇಷ್ಟು ಕೆಲಸನೇ ಮಾಡಲೇಬೇಕು. ಸ್ವಾಧ್ಯಾಯ ಪ್ರವಚನ ಕಾಮನ್ ಫ್ಯಾಕ್ಟರ್ ಇರಬೇಕು. ಅದೊಂದೇ ಆಗಿದ್ದು ಬೇರೆ ಹೇಳ್ತಿದ್ದಲ್ಲ, ಬರೀ ಸ್ವಾಧ್ಯಾಯ ಹೇಳ್ಬಿಡಿ. ಹಾಗೆ ಹೇಳಲಿಲ್ಲ. ಸಂಧ್ಯಾವಂದನೆ ಮಾಡಿ ಸ್ವಾಧ್ಯಾಯ ಬಿಡಬೇಡಿ, ದೇವ್ರ ಪೂಜೆ ಮಾಡಿ ಸ್ವಾಧ್ಯಾಯ ಮಾಡಿ, ಸತ್ಯ ಹೇಳಿ ಸ್ವಾಧ್ಯಾಯ ಮಾಡಿ. ವಿದ್ಯಾರ್ಥಿ ಏನೇ ಮಾಡ್ತಿದ್ರು ವಿದ್ಯಾರ್ಥಿ. ಅವರಿಗಿರೋ ಕೆಲಸ ಹೆಸರೇನೋ ಒಂದು ವಿದ್ಯಾರ್ಥಿ. ಅವ್ನು ಊಟಕ್ಕೆ ಕೂತಿದ್ರು ವಿದ್ಯಾರ್ಥಿ, ಎಲ್ಲ ಓಡಾಡ್ತಿರ್ತಾನೆ ವಾಕ್ಯಗೋದ ವಿದ್ಯಾರ್ಥಿ. ಅದೇ ತರಹ ಸ್ವಾಧ್ಯಾಯ ಪ್ರವಚನ ಎಂಬುದೇನು ಕಾಮನ್ ಫ್ಯಾಕ್ಟರ್. ಅದೊಂದು ಪೂರ್ತಿ ಹೋಗ್ಬಿಟ್ಟು ಎಲ್ಲದರಲ್ಲೂ ಅದು ಮಾಡಬೇಕು ಅಂತ ಹೇಳಿದರೆ ಒಂದು ಸ್ವಾಧ್ಯಾಯ ಪ್ರವಚನ ಕೂಡ ಹೋಗ್ಬಿಡುತ್ತೆ ಎಷ್ಟೋ ಸಲ. ಅದು ಮಾಡೋದಿಲ್ಲ, ಮಾಡಿದರೆ ಇರಲೆವೆಂಟ್ ಆಗಿದೆ, ಅದು ತಪ್ಪೇನತ್ತೆ. ಭಾಳ ಇಂಪಾರ್ಟೆಂಟ್, ಸರಿಯಾಗಿ ಕೇಳಬೇಕಲ್ಲ. ಶನ್ನೋ ಮಿತ್ರಸ್ಯಂ ವರುಣ. ಮುಂದೆ ಪ್ರವಚನಂ ವ್ಯಾಖ್ಯಾನಂ. ಪ್ರವಚನ ಅಂದರೆ ಇನ್ನೊಬ್ಬರಿಗೆ ಹೇಳೋದು. ಯಥಾರ್ಥ ಜ್ಞಾನಂ ಋತಂ. ಋತಂಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೆ ಚ. ಋತ ಅಂದ್ರೇನು, ಸತ್ಯ ಅಂದ್ರೇನು? ಋತ ಅಂದರೆ ಥಿಯರಿಟಿಕಲಿ ಕರೆಕ್ಟ್ ತಿಳ್ಕೊಂಡಿದ್ದಾರೆ, ಅದು ಋತ. ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡ್ತಾರೆ, ಅದು ಸತ್ಯ. ಋತಂ ಸತ್ಯಂ. ಸುಮ್ಮನೆ ಋತ ಅಂದ್ರೆ ಒಂದೇ, ಸತ್ಯ ಅಂದ್ರೆ ಒಂದೇ. ಆದರೆ ಸೂಕ್ಷ್ಮ ವ್ಯತ್ಯಾಸ ತೊಗೊಂಡಾಗ ಅದು ಥಿಯರಿ, ಪ್ರಾಕ್ಟಿಕಲ್. ಎರಡು ಪರ್ಫೆಕ್ಟ್ ಇದ್ದರೆ ಅದು ದೊಡ್ಡದು. ರುಜುಗಳು ಹಾಗಿರ್ತಾರೆ. ಪರ್ಫೆಕ್ಟ್ ಜ್ಞಾನ ಪರ್ಫೆಕ್ಟ್, ಆಚಾರಣು ಪರ್ಫೆಕ್ಟು, ವಿಚಾರಣು ಪರ್ಫೆಕ್ಟ್. ತತ್ಪೂರ್ವಕಂ ಯಥಾರ್ಥಂ ವಚನಂ ಕರಣಂಚ ಸತ್ಯಂ. ಅದನ್ನು ಯಥಾರ್ಥ ಜ್ಞಾನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾನಲ್ಲ, ಭಾರಿ ಶ್ರೇಷ್ಠ ಅದು. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ ಧ್ಯಾನ ಸತ್ಯೇ ಪೂಜ್ಯ ಪೂಜಾ ತಪೈತ್ಯಭಿಹೀಯತೆ ಇತಿ ಶಬ್ದ ನಿರ್ಣಯೇ. ಋತ ಅಂದರೆ ಯಥಾರ್ಥ ವಿಜ್ಞಾನ, ಸತ್ಯ ಅಂದರೆ ಜ್ಞಾನಪೂರ್ವಕವಾದ ಯಥಾರ್ಥ ಜ್ಞಾನಪೂರ್ವಕ ಕೆಲಸ ಕಾರ್ಯವನ್ನು ಮಾಡುವಿಕೆ. ಧ್ಯಾನ ಸತ್ಯೇ ಪೂಜ್ಯ ಪೂಜೆ. ಧ್ಯಾನ ಮತ್ತು ಸತ್ಯ, ಪೂಜ್ಯ ಪೂಜಾ ಇವೆಲ್ಲ ಕೂಡ ತಪ ಅಂತ ಕರೀತಾರೆ. ಧ್ಯಾನ, ಸತ್ಯ, ಪೂಜ್ಯ ಪೂಜೆ ಇವು ಕೂಡ ತಪಸ್ಸುಗಳೇ. ಪೂಜ್ಯರನ್ನು ಪೂಜೆ ಮಾಡೋದು ತಪಸ್ಸೆ. ಡ್ಯೂ ರೆಸ್ಪೆಕ್ಟ್ ಕೊಟ್ಟು ನೋಡೋದು ಕೂಡ ತಪಸ್ಸಿನ ಒಂದು ಭಾಗ. ಇತಿ ಶಬ್ದ ನಿರ್ಣಯ. ಅದು ಎಷ್ಟೋ ಸರ್ತಿ ಅವರು ಎದ್ದಾಗ ನಿಲ್ಲಿಲ್ಲ, ಶಾಪ ಕೊಟ್ಟರು. ಇಂದ್ರದ್ಯುಮ್ನ ಹೇಳಲಿಲ್ಲ, ಯಾಕಂದರೆ ಶಾಪ ಕೊಟ್ಟರು. ಅದು ಪಾಲನೆ ಮಾಡೋದು ಕೂಡ ತಪ್ಪೇ. ಪಾಲನೆ ಮಾಡದೇ ಇದ್ದರೆ ದೋಷನೇ. ಸರ್ವಕರ್ಮಕೃತಿ ಕಾಲೇಶ್ವಪಿ ಸ್ವಾಧ್ಯಾಯ ಪ್ರವಚನಯೋ ಕರ್ತವ್ಯತ್ವಾತ್ ತಯೋ ಸರ್ವತ್ರ ಅನುಷಂಗ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಸ್ವಾಧ್ಯಾಯ ಪ್ರವಚನಗಳು ಕಂಪಲ್ಸರಿ ಅಂತ ಹೇಳೋದಕ್ಕೋಸ್ಕರ ಪ್ರತಿ ಸರ್ತಿಯೂ ಸೇರಿಸಿ ಹೇಳಿದ್ದಾರೆ. ಅಲ್ಲೇ ನಿನ್ನೆ ಓದಿದ್ದೆ, ಇವತ್ತು ಓದಿದ್ವಲ್ಲ. ಪ್ರತಿಯೊಂದಕ್ಕೂ ಸ್ವಾಧ್ಯಾಯ ಪ್ರವಚನ ಮತ್ತೆ ಹೇಳಿದ್ದಾರೆ. ಸರ್ವಕೃತಿ ಮಂತ್ರೋ ಮಂತ್ರಾರ್ಥ ವಚನಂ ಅನ್ಯಸ್ಯ ಸ್ಯಾತ್ ಸ್ವಾತ್ಮನೋಪಿ ವಾ ಸರ್ವಕರ್ಮಸು ಕರ್ತವ್ಯವು ಸರ್ವಕರ್ಮಾತ್ಮಕವು ಯತಃ ಅತಿ ಕರ್ಮತತ್ವೇ. ಮಂತ್ರ ಮಂತ್ರಾರ್ಥ ವಚನ ಅನ್ಯಸ್ಯ ಸ್ವಾತ್ಮನೋಪಿ ವಾ. ತಾನು ತಿಳ್ಕೊಡೋದು, ಇನ್ನೊಬ್ರು ಹೇಳೋದು, ಎಲ್ಲ ಕಾರ್ಯದಲ್ಲೂ ಅದು ಮಾಡಲೇಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಾಯಿತು, ಹೇಳೋದು ಬಿಟ್ಟು ಅಭ್ಯಾಸ ಆಯಿತು. ಹೇಳಕ್ಕೆ ಹೋಗಲಿಲ್ಲ, ಸುಮ್ಮನೆ ಮಾಡು ಅಂತ ಹೇಳಿದ್ರು, ಬಿಟ್ಟುಬಿಟ್ರು ಕೊನೆಗೆ ಅವರು. ಸೊ ಪ್ರಾಣಾಯಾಮ ಯಾಕೆ ಮಾಡಬೇಕು ಹೇಳಿ ಮಾಡಿಸಿದ್ರೆ, ಆಚೆವ್ರು ಯಾಕೆ ಮಾಡಬೇಕು ಹೇಳಿ ಮಾಡಿಸಿದ್ರೆ ಎಲ್ಲರೂ ಮಾಡ್ತಾರೆ. ಅವನೇನು ಬಿಡುವೇ ಇಲ್ಲ, ಅವರಿಗೆ ಹೋಗ್ಬಿಟ್ರೆ ಇರೋದಿಲ್ಲ. ಅವರು ಯಾರೋ ಒಬ್ರು ಸಿಗ್ತಾರೆ ಹೇಳೋದಕ್ಕೋಸ್ಕರ. ಅವನಿಗೆಲ್ಲ ಅವನು ಹೋಗ್ಬೇಕಾಗಿದೆ. ಮತ್ತೆ ಅವ್ರು ಯಾರೋ ಬೈದು ಕೂಡಿಸಿರ್ತಾರೆ, ನೋಡ್ತಾನೆ ಅವನು, ಆ ತಕ್ಕಂತೆ ಕಟ್ ಮಾಡೇ ಹೇಳ್ತಾನೆ. ಅವ್ನು ಬರ್ದಿಸಿ ಇನ್ನೊಬ್ರು ಸಿಗ್ತಾನೆ, ಅವ್ರು ಬರ್ದಿಸಿ ಅವನೇ ಇರೋದಿಲ್ಲ, ಮತ್ತೊಬ್ಬನು ಬರ್ತಾನೆ. ಅವ್ನು ತನ್ನ ಅನ್ಕೊಂಡು ಅವನು ಹೇಳ್ತಾನೆ. ಕೊನೆಗೂ ಏನೋ ಬಂದುಬಿಡಿ, ಅಲ್ಲಿ ಸಂಧ್ಯಾವಂದನೆ ಕೆಟ್ಟೋಗ್ಬಿಡ, ಅದೇ ಎಲ್ಲ ಕೆಲಸ ಕೆಟ್ಟೋಗ್ಬಿಡ. ಫಸ್ಟ್ ಪ್ರೈಮರಿ ಎಜುಕೇಷನ್ ಸರಿ ಇಲ್ಲದೆ ಹೋದರೆ ಅವ್ನು ಮುಂದೆ ಬರೋದೇ ಇಲ್ಲ. ಪ್ರೈಮರಿ ಅದಕ್ಕೆ ಅದೊಂದು ಕೆಲಸ ಮಾಡೋದು ಭಾರಿ ದೊಡ್ಡ ಕೆಲಸ. ಸಾಮೂಹಿಕ ಉಪನಯನ ಮಾಡೋದು ಕೇಳಿದ್ದೇವೆ, ಸಾಮೂಹಿಕ ಆಮೇಲೆ ಆ್ಯಕ್ಷನ್ ಇರೋದಿಲ್ಲ. ಹಾಗೆ ಬಿಟ್ಬಿಡ್ತಾರೆ. ಸರಿಯಾಗಿ ಎಷ್ಟು ಜನ ಸಿಗ್ತಾರೆ ಸಂಧ್ಯಾನ ಮಾಡೋರು? ನಿಮಗೆ ಸಿಗೋದೇ ಇಲ್ಲ. ಯಾಕೆಂದರೆ ಹೇಳೋರು ಯಾರು ಇಲ್ಲೇ ಇಲ್ಲ. ಹೇಳೋನೆಲ್ಲ ಎಂದೋ ಕೇಳಿದ್ ನೋಡಿ ಹೇಳೋನು, ತಿರುತ್ತಾ ಹೇಳೋದನು, ಸುಮ್ಮನೆ ಕಾಟಾಚಾರಕ್ಕೆ ಹೇಳಿದವನು, ತಪ್ಪು ಮಾಡೋದು ತಾನೇ ತಪ್ಪು ಮಾಡ್ತಾ ಅದನ್ನೇ ಹೇಳೋನು. ಅದು ಪ್ರೈಮರಿ ಎಜುಕೇಷನ್ಗೆ ಭಾರಿ ಟ್ರೈನಿಂಗ್ ಕೊಡ್ತಾರೆ. 3 ವರ್ಷದ ಕೋರ್ಸ್ ಅವೆಲ್ಲ ಕೂಡ ಹೇಗೆ ಹೇಳಬೇಕು ಅಂತಲೇ ಕೋರ್ಸ್ ಫಸ್ಟ್ ಅವರಿಗೆ. ನಮ್ಮಲ್ಲಿ ಅದೇ ಇಲ್ಲ. ಆದ್ದರಿಂದ ಯಾರು ಏನು ಹೇಳಕ್ಕೆ ಅಲ್ಲೇ ಯಾವತ್ತು ತಪ್ಪಿತು ಎಲ್ಲ ತಪ್ಪೇ ಬಿಡುತ್ತೆ. ಫೌಂಡೇಶನ್ ನಿಂತೋದ್ಮೇಲೆ ಉಳಿದು ಯಾವುದು ಗಟ್ಟಿ ಆಗೋದೇ. ಸರ್ವಕರ್ಮ ಕೃತಿ ಕಾಲೇಶ್ವಪಿ ಸ್ವಾಧ್ಯಾಯ ಪ್ರವಚನ ಆಯ್ತದ. ನಮ್ಮ ಆತ್ಮನಶ್ಚೇನ್ ಮನಸೈವ ಅರ್ಥವಚನ. ಈಗ ತಾನೇ ಮಾಡ್ಕೊತ ಕೂತಿದ್ದಾನೆ, ಮನಸ್ಸಲ್ಲಿ ಚಿಂತನೆ ಮಾಡಿಬಿಟ್ರೆ ಸಾಕು. ಇನ್ನೊಬ್ಬರು ಕೂತಾಗ ಅವನಿಗೆ ಹೇಳಬೇಕು.
ಆ ಅರ್ಥನೂ ಹೇಳಬೇಕು, ಮಂತ್ರನೂ ಹೇಳ್ಕೊಡ್ಬೇಕು. ಮಾನುಷಂ ಮಾನುಷೋ ಧರ್ಮೋ ದೇವಾಪಿ ಮಾನುಷೇ ಮನುಷ್ಯವತ್ ಪ್ರವರ್ತಂತೆ ನೈವೈಶ್ವರ್ಯ ಪ್ರಕಾಶಿನಃ ಇತೀಚ. ಅದು ಕೆಲವು ದೊಡ್ಡವರೆಲ್ಲ ಹೇಗಿದ್ದಾರೆ ಅಂತ ಹೇಳ್ತಾರೆ ಅಂತ ನಾಳೆ ನೋಡೋಣ. ಬೇರೆ ಒಂದು ಕಾರ್ಯಕ್ರಮ ಇದೆ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋ ಶ್ರೀಯತಾಂ ಕಮಲಾಲಯ.